ಅಲ್ಲ. ಆದರೆ ಈ ಸಂದರ್ಭದಲ್ಲಿ ಗೋಪಿಕುಂಟೆ ಈರಣ್ಣ ಮೇಷ್ಟ್ರು ನನ್ನ ಜೀವನವನ್ನು ರೂಪಿಸಿದಂಥ ಗುರುಗಳು. ನನಗೆ 6 ವರ್ಷಗಳ ಕಾಲ ಆಶ್ರಯವನ್ನು ಕೊಟ್ಟು, ಅನ್ನ ಕೊಟ್ಟು, ಸ್ವಂತ ಮಗನ ರೀತಿ ಮಗನ ಜೊತೆಲಿ ಇಟ್ಕೊಂಡು ಬೆಳೆಸಿದಂಥ ಗುರುಗಳನ್ನ ಈ ಸಂದರ್ಭದಲ್ಲಿ ಆತ್ಮಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು, ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಈರಣ್ಣ ಮೇಷ್ಟ್ರು ನೋಡಿದರೆ ಅಂತ. ಎಷ್ಟು ಜನ ನೋಡಿಲ್ಲ ಕೈ ಎತ್ತಿ. ಈರಣ್ಣ ನೋಡಿಲ್ಲ ಇರೋರು ಕೈ ಎತ್ತಿ. ಮಿಕ್ಕವರೆಲ್ಲ ನೋಡಿದ್ದೀರ. ನಾನು ಒಂದಷ್ಟು ವಿಚಾರಗಳನ್ನ ಆ ಬಗ್ಗೆ ಮಾತಾಡ್ತೇನೆ. ನೀವು ಹೆಣ್ಮಕ್ಳು ಕೂಡ ಇವತ್ತು ವಿಶೇಷವಾಗಿ ಸಹೋದರಿಯರು ಬಂದಿದ್ದೀರಾ. ನಿಮ್ಮ ಮಕ್ಕಳ ಭವಿಷ್ಯ ಈ ಶಾಲೆಯಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ನಿಮ್ಮ ಕುಟುಂಬದ ಭವಿಷ್ಯ ಈ ಶಾಲೆಯಲ್ಲಿ ಇದೆ ಅಂತ ಗೊತ್ತಿದೆ. ಸ್ವಲ್ಪ ಹಿಂದಕ್ಕೆ ಹೋಗಿ ಮಾತಾಡೋದಾದ್ರೆ, ಈರಣ್ಣ ಮೇಷ್ಟ್ರು ನಮ್ಮೂರಿನಲ್ಲಿ ಹೊಸಳ್ಳಿಯಲ್ಲಿ ಶಿಕ್ಷಕರಾಗಿದ್ದು ಸುಮಾರು ವರ್ಷಗಳ ಕಾಲ, 17 ವರ್ಷ ಅವರಲ್ಲಿ ಶಿಕ್ಷಕರಾಗಿದ್ದು. ನನಗೆ ಅವರು 1 ರಿಂದ 4ನೇ ತರಗತಿವರೆಗೆ ಗುರುಗಳು. ನನಗೆ ಪಾಠ ಮಾಡ್ತಾ ಇದ್ರು. ಗೊತ್ತಿಲ್ಲ ಅವ್ರು ನನ್ನಲ್ಲಿ ಏನು ಕಂಡ್ರು ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಒಂದು ನಿರ್ಧಾರಕ್ಕೆ ಬಂದರು. ಎಷ್ಟು ವರ್ಷದಿಂದ? 47 ವರ್ಷದ ಹಿಂದೆ, 47 ವರ್ಷದ ಹಿಂದೆ ನಾನು ಈ ಊರಿಗೆ ಬಂದಿದ್ದೆ. 5ನೇ ಕ್ಲಾಸಿಗೆ ಬಂದೆ. ಇಲ್ಲಿಂದ ಬರ್ಗೂರಿಗೆ ಯಾವಾಗ 4ನೇ ಕ್ಲಾಸ್ವರೆಗೆ ಮಾತ್ರ ಇತ್ತಿಲ್ಲಿ, 1 ರಿಂದ 4ನೇ ತರಗತಿ ಮಾತ್ರ ಇಲ್ಲಿತ್ತು. ನನ್ನ ತಂದೆ ತಾಯಿ ಅದೇನು ಧೈರ್ಯ ಮಾಡಿ ಕಳಿಸಿದ್ರು ಗೊತ್ತಿಲ್ಲ. ಸಹಜವಾಗಿ ಆ ವಯಸ್ಸಿನಲ್ಲಿ ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೆ ಇಷ್ಟಪಡಲ್ಲ. ಆದರೆ ನನ್ನ ತಾಯಿ ಕನಸು ಎಲ್ಲೋ ಒಂದು ಕಡೆ ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ. ಅದಕ್ಕೆ ಪೂರಕವಾಗಿ ನಮ್ಮ ಮೇಷ್ಟ್ರು ಕೂಡ ನನ್ನ ಬಗ್ಗೆ ಅದೇನು ಪ್ರೀತಿ ಇತ್ತು, ಅಭಿಮಾನ ಇತ್ತು ಗೊತ್ತಿಲ್ಲ. ಅವರು ಕೂಡ ನನ್ನನ್ನು ಬೇರೆ ಗೊತ್ತಿಲ್ಲ. ಅವ್ರು ಏನು ಮಾತಾಡ್ಕೊಂಡ್ರು, ನಮ್ಮ ಅಪ್ಪ ಅಮ್ಮ ಅವರು ಏನು ಮಾತಾಡ್ಕೊಂಡ್ರು ಗೊತ್ತಿಲ್ಲ. 4ನೇ ಕ್ಲಾಸ್ ಮುಗಿದ ತಕ್ಷಣ ನಾನು ಪಟ್ನಾಯಕನಹಳ್ಳಿಗೆ ಹೋಗ್ಬೇಕಾಗಿತ್ತು ಸ್ಕೂಲ್ಗೆ. ಯೂಶಲಿ 5ನೇ ಕ್ಲಾಸ್ ನಮ್ಮೂರವರೆಲ್ಲ ಪಟ್ನಾಯಕನಹಳ್ಳಿಗೆ ಹೋಗೋರು. ನನ್ನನ್ನು ಅವರೇ ತೀರ್ಮಾನ ಮಾಡಿಕೊಂಡ್ರು. ನನಗೆ ಹೇಳಿದ್ರು, ನಿನ್ನನ್ನು ಗೋಪಿಗುಂಟಿಗೆ ಸೇರಿಸ್ತಾರಂತೆ ಅಂತ. ಯಾರೋ ನನ್ನ ಸ್ನೇಹಿತ ಬರ್ಗೂರಿಗೆ ಸೇರಿಸ್ತಾರಂತೆ ಅಂತ. ನನ್ನ 4ನೇ ಕ್ಲಾಸ್ ಅಂದರೆ ಒಂದು 9-10 ವರ್ಷ ವಯಸ್ಸು, ಸಾರಿ 14 ವರ್ಷ ವಯಸ್ಸು, 10 ವರ್ಷ ವಯಸ್ಸು. ನನಗೆ ಒಂಥರ ಗಾಬರಿ ಆಯಿತು. ನನ್ನ ಮನೆ ಬಿಟ್ಟು ಕಳಿಸ್ತಾರಂತೆ, ಎಲ್ಲಿಗೋ ನಾನು ಬೇರೆಯವ್ರ ಮನೆಗೆ ಹೋಗ್ಬೇಕಂತೆ ಅನ್ನೋ ಥರದ್ದಾಯಿತು. ಸ್ವಲ್ಪ ಆದರೂ ಕೂಡ ಬಂದು ನೋಡಿದ್ರೆ ನಮ್ಮನೆ ಅಲ್ಲ, ಇದು ಬೇರೆ ಮನೆ ಅಲ್ಲ ಅನ್ನೋ ಥರದಲ್ಲಿ ಅವತ್ತಿಂದ ಬೆಳ್ಕೊಂಡು ಬಂದ್ವಿ. ಅದಾದ ನಂತರ ಸ್ವಾಮಿಯವರು ನನ್ನ ಸ್ನೇಹ ಮುಂದುವರ್ಕೊಂಡು ಬಂತು. ಗೋಪಿಕುಂಟೆ ಈರಣ್ಣ ಮೇಷ್ಟ್ರು ನಿಮ್ಮೂರಿನವರೇ ಆದರೂ ಕೂಡ ಹೆಚ್ಚು ಜನಕ್ಕೆ ಅವರ ವ್ಯಕ್ತಿತ್ವದ ಪರಿಚಯ ಕರೆಕ್ಟಾಗಿರೋಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ಅವರ ವ್ಯಕ್ತಿತ್ವ ಎಂಥದ್ದು. ಹಾಗಾಗಿ ನಾನು ಅವ್ರ ಮಗನಿಗಿಂತ ಹೆಚ್ಚು ನಾನು ಅವರನ್ನ, ಯಾಕೆಂದ್ರೆ ಮಗ ಅಂದರೆ ವಾತ್ಸಲ್ಯ ಇರುತ್ತೆ, ಇವ್ರಿಗೂ ತಂದೆಯದ್ದು ಲಿಬರ್ಟಿ ಇರುತ್ತೆ, ಅವರಿಗೆ ಮಗ ಅನ್ನೋ ವಾತ್ಸಲ್ಯ ಇರುತ್ತೆ. ನಾನು ಅವ್ರನ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ನನ್ನನ್ನು ಯಾವತ್ತೂ ಕೂಡ ಅವ್ರ ಮಗನಿಗಿಂತ ಬೇರೆ ಅನ್ನೋ ಥರ ಕಾಣಲಿಲ್ಲ. ಈರಣ್ಣ ಮೇಷ್ಟ್ರು ಒಬ್ಬರೇ ಅಲ್ಲ, ಆ ಇಡೀ ಕುಟುಂಬ, ನಮ್ಮ ರತ್ನಕ್ಕ ಇರ್ಬೋದು ಅಥವಾ ನನ್ನ ತಂಗಿ ಲತಮ್ಮ ಇರ್ಬೋದು, ಇವರೆಲ್ಲರೂ ಕೂಡ, ನಮ್ಮ ತಾಯಿ ಸಮಾನ ಲಕ್ಷ್ಮಜ್ಜಿ, ಇಡೀ ಕುಟುಂಬ ನನ್ನೆಲ್ಲ ಮಗನ ಥರ ಸಾಕು. ಅದರ ಜೊತೆಗೆ ಮುಂದಿನ ದಾರಿ ಗೊತ್ತಿದೆ. ಬರ್ಗೂರ್ಗೆ ಹೋಗ್ತಾ ಇದ್ವಿ SLC ವರೆಗೆ, ಅಂದರೆ ಸುಮಾರು 6 ವರ್ಷಗಳ ಕಾಲ ಊಟ ತಿಂಡಿ ವಸತಿ ಎಲ್ಲ ಕೊಟ್ಟು, ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಎಲ್ಲ ಮಾಡಿದ್ರು. ಅದಾದ ನಂತರ ನಾನು PUC ಶಿಕ್ಷಣಕ್ಕೆ ತುಮಕೂರಿಗೆ ಹೋದೆ, PUC ಎಜುಕೇಷನ್ಗೆ. ಸ್ವಾಮಿಯವರು ಡಿಪ್ಲೊಮಾ ಸೇರಿಕೊಂಡ್ರು. ನನಗೆ ಡಿಪ್ಲೊಮಾ ಸೀಟ್ ಸಿಗಲಿಲ್ಲ. ನಾನು PUCಗೆ ಹೋದೆ. PUC 2 ವರ್ಷ ಮುಗೀತು. ಅದಾದ ನಂತರ ನಾನು ಅಲ್ಲೇ ಡಿಗ್ರಿ ಮಾಡಿದೆ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ. ನಮ್ಮ ಅಪ್ಪ ಅಮ್ಮ ಏನೋ ಕಷ್ಟಪಟ್ಟು ಅಲ್ಲಿ ಇಲ್ಲಿ. ನಮಸ್ಕಾರ ವೀಕ್ಷಕರೇ, ನ್ಯೂಸ್ 7ನಲ್ಲಿ ನಾನು ನಿಮ್ಮ ಅಸ್ಮಾ. ಶಿರಾ ತಾಲೂಕಿನ ಗೋಪಿಕುಂಟೆಯಲ್ಲಿ ದಿನಾಂಕ 19ರಂದು ವಿಧಾನ ಪರಿಷತ್ ಶಾಸಕರಾದ ಚಿದಾನಂದಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಪೂರ್ವಭಾವಿ ಸಭೆ ನಡೆಯಿತು. ಗೋಪಿಕುಂಟೆ ಈರಣ್ಣ ಮೇಷ್ಟ್ರು ನನ್ನ ಜೀವನವನ್ನು ರೂಪಿಸಿದಂತಹ ಮಹಾನ್ ಗುರುಗಳು ಎಂದು ಸಭೆಯಲ್ಲಿ ಮಾತನಾಡಿದ MLC ಚಿದಾನಂದಗೌಡರು ನನಗೆ ಆಶ್ರಯ ನೀಡಿ ಗುರುಗಳು ಸ್ವಂತ ಮಗನ ರೀತಿ ನನ್ನನ್ನು
ಬೆಳೆಸಿದರು. ಅವರ ಸ್ಮರಣಾರ್ಥಕವಾಗಿ ಪ್ರತಿ ವರ್ಷ ಒಂದೊಂದು ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡು ಕಟ್ಟಿಸಿ ಲೋಕಾರ್ಪಣೆ ಮಾಡುವ ಮೂಲಕ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲು ತೀರ್ಮಾನಿಸಿದಂತೆ ಈ ವರ್ಷ ಗೋಪಿಕುಂಟೆಯಲ್ಲಿ ಗ್ರಾಮದ ಹೈಟೆಕ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ದಿನಾಂಕ 3/2/2025 ಉದ್ಘಾಟನೆ ಮಾಡಲಾಗುವುದು ಎಂದರು. ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ಚಿಕ್ಕಣ್ಣ, ಇಂಜಿನಿಯರ್ಗಳಾದ ಶ್ರೀನಿವಾಸ್, ಅಶ್ವಥ್ ರೆಡ್ಡಿ, ಶ್ರೀಧರ್, ಮಾಜಿ ಸೈನಿಕರಾದ ಪ್ರಕಾಶ್, ನಿವೃತ್ತ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಕುಮಾರ್ ಹೆಚ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಸನ್ನಕುಮಾರ್, ಪಿಡಿಒ ಸತೀಶ್, ಡಾಕ್ಟರ್ ಕೃಷ್ಣಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಟ್ಟತಾಯಮ್ಮ, ಶಿವಲಿಂಗಯ್ಯ, ಕೃಷ್ಣಪ್ಪ, ಮಾಸ್ಟರ್, ಉಪನ್ಯಾಸಕರಾದ ಮೂರ್ತಿ, ಲೋಕೇಶ್, ಕಮಲಾನಾಭ, ಸಿದ್ದೇಶ್, ಹೊಸಹಳ್ಳಿ ಸಿದ್ದಲಿಂಗಪ್ಪ, ನಾದೂರು ಕುಮಾರ್, ಶ್ರೀಧರ್, ಮದ್ದಕ್ಕನಹಳ್ಳಿ ರಂಗನಾಥ್ ಹಾಗೂ ಸಿಎಂಜಿ ಅಭಿಮಾನಿ ಬಳಗದ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು.